ನಮಸ್ಕಾರ ರೀ ಎಲ್ಲರೂ. ಇವತ್ತು ನಾ ಒಂದು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದಕ್ಕೇನಿಲ್ಲ, ಕಟ್ ಮಾಡಿದ ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕೊತ್ತಂಬರಿ ಎಷ್ಟು ಬೇಕಾಗ್ತದೆ. ಆಮೇಲೆ ಹುರಿದ ಪುಡಿ ಮಾಡಿದ್ದ ಶೇಂಗಾ ಪೌಡ್ರ್ ಬೇಕಾಗ್ತದೆ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಅದ್ರೊಳಗೆ 1-2 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಳ್ಳೋದು. ಹಿಂಗೂ ಒಂದು ಸ್ವಲ್ಪ ಹಾಕೋರಿ. ಈಗ ನೋಡ್ರಿ, ನಂದು ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ ಅಂತ ಸೌಂಡ್ ಆಗತ್ತೈತಿ. ಇದೆಲ್ಲ ಫ್ರೈ ಆದ್ಮ್ಯಾಗ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಳ್ಳೋದು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು, ಗೋಲ್ಡನ್ ಬ್ರೌನ್ ಆಗೋ ಮಟ್ಟ. ಉಳ್ಳಾಗಡ್ಡಿ ಚಲೋದಂಗೆ ಫ್ರೈ ಮಾಡಿದಾದ್ಮ್ಯಾಗ ಅದ್ರೊಳಗೆ ಕಟ್ ಮಾಡಿಟ್ಟಿದ್ದು ಬದ್ನಿಕಾಯಿ ಹಾಕ್ಕೊಳ್ಳೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕೋರಿ. ನಾ ಇಲ್ಲಿ 4 ಬದ್ನಿಕಾಯಿ ತೊಗೊಂಡೇನಿ. 4 ಬದ್ನಿಕಾಯಿ ಒಳಗೆ ನಡು ಕಟ್ ಮಾಡಿ ಅದ್ರೊಳಗೆ ಮತ್ತು 4 ಪೀಸ್ ಮಾಡೋದು. ಖರೆ ಪೂರ್ಣ ಪೀಸ್ ಮಾಡೋದಿಲ್ಲ, ಜಸ್ಟ್ ಬಡ್ಡಿ ಕಡೆ ಒಂದು ಸ್ವಲ್ಪ ಬಿಟ್ಟು ನಡು ಕಟ್ ಮಾಡ್ಕೋಬೇಕು. ಅಂದರೆ ಎಣ್ಗಾಯಿ ಮಾಡ್ತಾರಲ್ಲ ಆ ಥರ. ಎಣ್ಗಾಯಿ 4 ಪೀಸ್ ಮಾಡ್ತಾರೆ, ಇದ್ರೊಳಗೆ ನಾ 2 ಪೀಸ್ ಮಾಡಿ ಅದ್ರೊಳಗೆ ಮತ್ತು 4 ಮಾಡೀನಿ. ಬದ್ನಿಕಾಯಿ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಟೊಮೆಟೊ ಹಾಕೋರಿ. ಟೊಮೆಟೊ ಆಪ್ಷನಲ್ಲ, ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದರೆ ಇಲ್ಲ. ಈಗ ಟೊಮೆಟೊನು ಫ್ರೈ ಆಗೈತೆ ನಂದು. ಟೊಮೆಟೊ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಅರಿಶಿನ ಹಾಕೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ನಾ ಇಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ. ಇದು 3 ಹಾಕ್ಕೊಂಡ್ಮ್ಯಾಗ ಚಲೋದಂಗೆ ಮಿಕ್ಸ್ ಮಾಡ್ಕೊರಿ. ಇದು ಬದ್ನಿಕಾಯಿ ಒಂದು ಸ್ವಲ್ಪ ಉಪ್ಪು ಖಾರ ಅದು ಎಣ್ಣೆ ಒಳಗೆ ಹೀರ್ಕೊ ಹಂಗೆ ಫ್ರೈ ಮಾಡ್ಕೊಳ್ಳೋದು. ನೀರು ಹಾಕಿದ್ಮ್ಯಾಗ ಹೀರ್ಕೊಂಡ್ರೆ ಅದು ಟೇಸ್ಟ್ ಬರೋಂಗಿಲ್ಲ. ಮೊದಲು ಎಣ್ಣೆ ಒಳಗೆ ಚಲೋದಂಗೆ ಮಸಾಲ ಅದು ತೊಗೋಬೇಕು. ಆಮೇಲೆ ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಹಾಕ್ಕೋರಿ. ಕೊತ್ತಂಬರಿನೂ ಹಾಕ್ಕೊಂಡು ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ನಾನು. ಒಂಚೂರು ಬೆಲ್ಲ ಹಾಕೋರಿ. ಬೆಲ್ಲ ಇತ್ತಂದ್ರೆ ಸಿಹಿ, ಹುಳಿ, ಖಾರ ಎಲ್ಲ ಮಿಕ್ಸ್ ಇರ್ತದೆ, ಟೇಸ್ಟ್ ಚಲೋ ಬರ್ತದೆ. ಮತ್ತು ಬೆಲ್ಲ ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಮು ಚಲೋ ಆಗ್ತದೆ. ಇನ್ನು ಇದ್ರೊಳಗೆ ಕುಟ್ಟಿ ಪುಡಿ ಮಾಡಿದ್ದೆ ಶೇಂಗಾ ಪುಡಿ ಹಾಕ್ಕೊಳ್ಳೋದು. ಶೇಂಗಾ ಪೂರ್ಣ ಪೌಡ್ರ್ ಮಾಡೋದಿಲ್ಲ, ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋದು. ಇದೆಲ್ಲ ಹಾಕ್ಕೊಂಡ್ಮ್ಯಾಗ ಒಂದು ಸರ್ತಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚ್ರಿ. ಒಂದು 2-3 ನಿಮಿಷ ಬಾಯ್ಲ್ ಆದ್ಮ್ಯಾಗ ಅದನ್ನ ತೆಗೀರಿ. ನಿಮಗೆ ಇನ್ನೂ ಗಟ್ಟಿ ಬೇಕಾಗಿತ್ತಂದ್ರೆ ಮತ್ತೊಂದು ಸ್ವಲ್ಪ ನೀರು ಆಡ್ಸೋ ತನಕ ಬಾಯ್ಲ್ ಮಾಡ್ಕೊರಿ. ನಾ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎರಡಕ್ಕೂ ಬೇಕಂತ ಈ ಥರ ಮಾಡ್ಕೊಂಡೀನಿ. ನಿಮ್ಗಿದು ಬದ್ನಿಕಾಯಿ ಪಲ್ಯ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.